ಈಗ ಲುಂಗಿ ಗಿಡಿನ ಆಡಿಸ್ತೀರಾ, ಮುಜರ್ಬಾನಿ ಆಡಿಸ್ತೀರಾ? मयंक अग्रवाल और स्वस्तिक चिकारा। मनोज पांड्या पाकिस्तान हो ना। ಓಕೆ 20 ಡೇಸ್ ಆದ್ಮೇಲೆ RCB ಮತ್ತೆ ಮ್ಯಾಚ್ ಆಡ್ತಿದೆ. ಸೊ ಲಾಸ್ಟ್ ಮ್ಯಾಚ್ ಆಡಿದ್ದು 3rd ಮೇ CSK ಮೇಲೆ. ಸೊ ಲಾಸ್ಟ್ ಮ್ಯಾಚ್ KKR ಮೇಲೆ ವಾಶ್ ಔಟ್ ಆಯ್ತು. ಸೊ ಇವತ್ತು SRH ಮೇಲೆ. ಟಾಸ್ ಹೆಂಗಣ ಇವತ್ತು? ಹಾ? ಟಾಸ್ ಟಾಸ್ ಈಗಿನ ಮ್ಯಾಚ್ ಗಳಲ್ಲಿ ಎಲ್ಲದಕ್ಕೂ ಟಾಸ್ ಮ್ಯಾಟರ್ ಆಗೇ ಆಗತ್ತಪ್ಪ ನನ್ನ ಪ್ರಕಾರ. ಡೈರೆಕ್ಟ್ ಮತ್ತೆ ಏಕಲಾ ಸ್ಟೇಡಿಯಂ ಅಲ್ಲಿ ನನ್ನ ಪ್ರಕಾರ ಅಷ್ಟೇನ್ ಮ್ಯಾಟರ್ ಆಗಲ್ಲ. ಬಟ್ ಸೋತ್ರುನು 200-220 ಹೊಡೆದ್ರೆ 200 ಮೇಲೆ ಯಾರು ಚೇಂಜ್ ಮಾಡಿಲ್ಲ ಏಕಲಾ ಸ್ಟೇಡಿಯಂ ಇದು. ಬಿಗ್ ಸ್ಕೋರ್ ಕಾಲ ಹಾಕ್ಬೇಕಷ್ಟೇ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಅವ್ರ ಕಡೆ ಒಂದ್ ಏನಂದ್ರೆ ವೀಕ್ನೆಸ್, ಬೌಲಿಂಗ್ ವೀಕ್ನೆಸ್ ಐತೆ. ನಮ್ ಕಡೆನೂ ಐತೆ, ಇಲ್ಲ ಅಂತ ಹೇಳ್ತೀರಾ. ಜೋಸ್ ಹೆಸರುಡ್ ನೆಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಈ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇರಲ್ಲ, ನೆಕ್ಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಇರ್ತಾರೆ ಅಂತ ಏನೋ ನ್ಯೂಸ್ ಗೊತ್ತೈತೆ. ಅವ್ರು ಇನ್ನ ಇಂಡಿಯಾಗೆ ಬಂದಿಲ್ಲ. ಯಾವ ನ್ಯೂಸ್ ನೋಡ್ತಾ ಇದ್ಯಾ ನೀನು? ಬ್ರಿಸ್ಬೈನ್ ಅಲ್ಲಿ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದಾರಂತೆ. ನಾನೀಗ ಪಟಾಪಟ ಹೇಳ್ತೀನಿ, ನನ್ಗನ್ಸ ಪ್ರಕಾರ ಈಗ ಲುಂಗಿ ಗಿಡಿನ ಆಡಿಸ್ತೀರಾ, ಮುಜರ್ಬಾನಿ ಆಡಿಸ್ತೀರಾ? ಇಲ್ಲ, ಲುಂಗಿ ನೆಗಡಿ ಇವಾಗ ಅವೈಲೇಬಲ್ ಇದಾರಾ? ಈ ಮ್ಯಾಚ್ ಅವೈಲಬಲ್ ಅವನೇ, ಪ್ಲೇ ಆಫ್ ಮಾತ್ರ ಇರಲ್ಲ, ಪ್ಲೇ ಆಫ್ ಇರಲ್ಲ. ಹಂಗಾರೆ ಅವ್ರಿದ್ರೆ ಅವರೇ ಆಡ್ಸ್ತೀನಿ, ಲುಂಗಿ ನೆಗಡಿನ ಆಡ್ಸ್ತೀನಿ. ನನ್ಗೆ ಅವನ್ ಲುಂಗಿ ಅಂಗಡಿ ಆಡ್ಸೋದ್ಕಿಂತ ಅವನ್ ಯಾರೋ ಬ್ಲೆಸ್ಸಿಂಗ್ ಅವನ್ ಆಡ್ಸಿದ್ರೇನೆ ವಾಸಿ. ಹೌದು, ನನಗೆ ಏನಕ್ಕೆ ಅವ್ನ್ ಆಡಿಸಿದ್ರೆ ಪ್ಲೇ ಆಫ್ ಆಡಿದ್ರೆ ಎಕ್ಸ್ಪೋಜರ್ ಸಿಗುತ್ತೆ ಅಂತನಾ? ಹಾ, ಏನು ಹೌದು. ನಾನು ಈಗ ಲುಂಗಿ ಗಿಡಿ ಇಳಿಸ್ಬಿಟ್ರೆ ಏನಂದ್ರೆ, ಈಗ ಲುಂಗಿ ಗಿಡಿ ಅವರು ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಅವ್ರು ಆಡಲ್ಲ ಅಂತ ಹೇಳ್ತಿಲ್ಲ. ಬಟ್ ಇವ್ರ ಎಕ್ಸ್ಪೋಜರ್ ಮಾಡ್ಬೇಕು. ಇವ್ರು ಈ ಇಂಡಿಯನ್ ಪಿಚಸ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿರೋದ್ ಕಮ್ಮಿ. ಹೌದು, ಇವಾಗ ನೀನು ಸ್ಟ್ರೈಟ್ ಅವೇ ಪ್ಲೇ ಆಫ್ ಅಲ್ಲಿ ಇಂಪಾರ್ಟೆಂಟ್ ಮ್ಯಾಚ್ ನ ಡೈರೆಕ್ಟ್ ಆಗಿ ಅವ್ನು ಆಡಿಸ್ತೀನಿ ಅನ್ನೋದ್ಕಿಂತ ಅಟ್ಲೀಸ್ಟ್ ಪಿಚ್ ಅರ್ಥ ಮಾಡ್ಕೊಳ್ಳಿ, ಕಂಡೀಷನ್ಸ್ ಗೊತ್ತಾಗ್ಲಿ ಇವಾಗ್ಲೇ. ನನ್ ಪ್ರಕಾರ ನುವಾನ್ ತುಷಾರನ ತರೋದು ಡೌಟು. ಇನ್ನೊಂದು ಚೇಂಜಸ್ ಮಾಡ್ಬೋದು. ಸೊ ಮಯಾಂಕ್ ಅಗರ್ವಾಲ್ और स्वस्तिक चिकारा. ಮಯಾಂಕ್ ಅಗರ್ವಾಲ್, ಮನೋಜ್ ಬಾಂಗ್ಡೆ. ಮಯಾಂಕ್ ಅಗರ್ವಾಲ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಈಗಿನ ಕ್ಯಾಂಪೇನ್ ಪ್ರಕಾರ ಅವ್ರು ತಗೊಂಡಿರೋದೇ ಎಕ್ಸ್ಪೀರಿಯನ್ಸ್ ಗೋಸ್ಕರ. ಟಾಪ್ ತ್ರೀ ಅಲ್ಲಿ ಫಿಟ್ ಆಗ್ಬೇಕು ಅಂದ್ರೆ ಮಾಯಾಂಕೆ ಬೆಸ್ಟ್. ನೀನು ಸ್ವಸ್ತಿಕ್ ಚಿಕಾರ ನೋಡ್ತೀನಿ ಅಂದ್ರೆ ಅವರೆಲ್ಲ ಒಂಥರ ಬಡಿ ಬ್ಯಾಟರ್ಸೇ. ಅವ್ರು ಟಾಪ್ 3ಗೆಲ್ಲ ನನ್ಗೆ ಸೆಟ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ರಜತ್ ಇದಾರೆ, ಜಿತೇಶ್ ಇದಾರೆ. ಸ್ವಸ್ತಿಕ್ ಚಿಕಾರನ ಟ್ರೈ ಮಾಡಕ್ ಬದಲು ಮಯಾಂಕ್ ಅಗರ್ವಾಲ್ನ ಚಾನ್ಸ್ ಕೊಟ್ಟು ಪ್ಲೇ ಆಫ್ಸ್ ಅಲ್ಲಿ ಇನ್ನು ಗಟ್ಟಿ ಮಾಡ್ಕೊಬಹುದು, ಆ ಪ್ಲೇಸ್ ನ ಗಟ್ಟಿ ಮಾಡ್ಬೋದು. ಟಾಪ್ 3 ನಂಗೇನು ಅವ್ರ ಬೌಲಿಂಗ್ ಅಟ್ಯಾಕಿಗೆ ಸುಮ್ನೆ ಮಯಾಂಕ್ ಅಗರ್ವಾಲ್ ರಿಸ್ಕ್ ಅನ್ಸ್ತ. ರನ್ಸ್ ಕಲೆಕ್ಟ್ ಮಾಡೋದ್ ಕಷ್ಟ. ಒಳ್ಳೆ ಸ್ಟ್ರೈಕ್ ರೇಟ್ ಇಲ್ಲ, ಒಳ್ಳೆ ಅವರೇಜ್, ಒಳ್ಳೆ ಸ್ಟ್ಯಾಟ್ಸ್. ನನಗೂ ಅದೇ ಅನ್ಸೋದು. ಮೊದ್ಲು ನಾವು ಪರ್ಟಿಕಲ್ ಬಗ್ಗೆನೂ ಹಂಗೆ ಮಾತಾಡ್ತಾ ಇದ್ದೋ. ಓಪನಿಂಗ್ ಬರ್ಬೇಕು ಅವರು, ಒನ್ ಡೌನ್ ಹೆಂಗ್ ಸೂಟ್ ಆಗುತ್ತೋ, ಪವರ್ ಪ್ಲೇ ಅಲ್ಲಿ ಫಸ್ಟ್ ರನ್ಸ್ ಬರಲ್ಲ ಅಂತ. ಬಟ್ ಈ ವರ್ಷ ಆಲ್ಮೋಸ್ಟ್ 180 ಸ್ಟ್ರೈಕ್ ರೇಟ್ ಅಲ್ಲೇ ಆಡಿದ್ರು ತುಂಬಾ ಮ್ಯಾಚಸ್ ಗಳು, ಒನ್ ಡೌನ್ ಬಂದು ಕೂಡ. ಸುಜಾನನ್ ಗೆಲ್ಲೋ ಪಾಯಿಂಟ್ ಗಿಂತ ಸುಜಾನ ಇಲ್ಲಿ ಎಮೋಷನ್ಸ್ ಮ್ಯಾಟರ್ ಆಗ್ತಾರೆ. ಬೆಂಗಳೂರು ಹುಡುಗ ಎಮೋಷನ್ಸ್ ಮ್ಯಾಟರ್ ಆಗಿದ್ರೆ KL ರಾಹುಲ್ ತಗೋತಾ ಇದ್ರು. ಪಡಿಕಲ್ಲು ಅಷ್ಟೇ. ಅಲ್ಲ ಕಂಡ, ಮಯಾಂಕ್ ಅಗರ್ವಾಲ್ ಅವ್ನು ಹೇಳ್ತಾ ಇರೋದು. ಅಲ್ಲ, ಆಪ್ಷನ್ ಅಲ್ಲಿ KL ರಾಹುಲ್ ನೇ ತಗೋತಾ ಇದ್ರು. ಮ್ಯಾನೇಜ್ಮೆಂಟ್ ಏನಾರು ಎಮೋಷನ್ಸ್ ಮ್ಯಾಟರ್ ಆಯ್ತದೆ ಅನ್ನಂಗಿದ್ದಿದ್ರೆ. ಮನೋಜ್ ಬಾಂಗ್ಡೆ ಪಾಕಿಸ್ತಾನ ಅವನಾ? ಏನ್ ಮಾತಾಡ್ತಿರಲ್ಲ? ನನ್ಗೇನೋ ಸ್ವಲ್ಪ ಅದೇನ್ ಅಷ್ಟು ಕನ್ವಿನ್ಸಿಂಗ್ ಅನ್ನಿಸ್ತಾ ಇಲ್ಲ ಮಯಾಂಕ್ ಅಗರ್ವಾಲ್ ಆ ಪೊಸಿಷನ್. ಸ್ವಸ್ತಿಕ್ ಚಿಕಾರ ತಂದ್ರೆ ಖುಷಿ, ಮತ್ತೆ ಆಶ್ಚರ್ಯನೂ ಇಲ್ಲ. ಇವತ್ತಿನ ಬೌಲಿಂಗ್ ಅಲ್ಲಿ ಯಾರು ನಮ್ಗೆ ಎಕ್ಸ್ ಫ್ಯಾಕ್ಟರ್ ಅಂದ್ರೆ ಭುವಿ. ಸುಜಾನ ನಿಂಗೆ ಇವತ್ತು ಪಿಚ್ ಸ್ವಲ್ಪ ಆತರ ಇರೋದ್ರಿಂದ ಕೊಹ್ಲಿ ಜಾಸ್ತಿ ಮ್ಯಾಟರ್ ಆಗ್ಬೋದು. ಯಾಕೆಂದ್ರೆ ಆಂಕರ್ ಮಾಡ್ಬೇಕು, ಬಡಿ ಆಟ ಕ್ಲಿಕ್ ಆಗದೆ ಇರೋ ಚಾನ್ಸಸ್ ಐತೆ ಆ ಪರ್ಟಿಕ್ಯುಲರ್ ಸ್ಟೇಡಿಯಂ ಅಂತ ಬಂದಾಗ. ರಜತ್ ಪಟಿದಾರ್ ಬಗ್ಗೆ ರಜತ್ ಪಟಿದಾರ್ ಹಂಗೆ ಸಖತ್ ಡಿಸಪಾಯಿಂಟ್ಮೆಂಟ್ ರಜತ್ ಪಟಿದಾರ್. ಇವತ್ತು ನೋಡೋಣ ರಜತ್ ಪಟಿದಾರ್, ಜಿತೇಶ್ ಶರ್ಮಾ ಎಲ್ಲ ಏನ್ ಮಾಡ್ತಾರೆ ಅಂತ. ಮತ್ತೆ ಒಂದ್ ಮ್ಯಾಚ್ ಇಂದ ಏನೋ ಡಿಸೈಡ್ ಮಾಡಕ್ಕೂ ಆಗಲ್ಲ, ಇನ್ನ ಟೂರ್ನಮೆಂಟ್ ಐತೆ.
ಹೌದು ಅಲ್ಲ, ಬಟ್ ಅವ್ರಿಗೆ tournament- ಆಡಿಲ್ಲ, 5-6 ಮ್ಯಾಚ್ Tour- ಆಡಿಲ್ಲ ಒಪ್ಕೋತೀನಿ. ಇದೊಂದು ಮ್ಯಾಚ್ ಡಿಸೈಡ್ ಮಾಡ್ತೀನಿ ಅಂತ ಇಲ್ಲ. ಆ ಟೂರ್ನಮೆಂಟ್ ಇತ್ತಲ್ಲ, ಆ ಟೂರ್ನಮೆಂಟ್ ಇಂದ ಡಿಸೈಡ್ ಮಾಡಿರೋದು. ಈ ಒಂದ್ ಮ್ಯಾಚ್ ಟೂರ್ನಮೆಂಟ್ ಆಗಲ್ಲ. ಲಾಸ್ಟ್ ಎಲ್ಲಾ ಮ್ಯಾಚ್ ಚೆನ್ನಾಗ್ ಆಡ್ಬಿಟ್ಟು ಬಂದು ಈ ಮ್ಯಾಚ್ ಡಕ್ಔಟ್ ಆಗ್ಬಿಟ್ಟಿದ್ರೆ ರಜತ್ ಪಟ್ಟಿದಾರ್ಗೆ ಬೈಯಷ್ಟು ದಡ್ಡ ಅಲ್ಲ ನಾನು. ಬಟ್ ಏನ್ ಗೊತ್ತಾ, ರಜತ್ ಪಟ್ಟಿದಾರು ಇದೇ ಪಿಚ್ ಅಲ್ಲಿ ಲೈಕ್ ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಮಚ್ಚ. ಲೈಕ್ ಬರೋ ಪೊಸಿಷನ್ ಹಂಗೈತೆ, 7 ಮಾಸದ ಪೊಸಿಷನ್ ಅಲ್ಲ, ಇವರೇ ಚೆನ್ನಾಗಿ ಆಡಿರ್ತಾರೆ ಓಪನರ್ಸ್. ಸೊ ಅಷ್ಟು ಮ್ಯಾಟರ್ ಆಗ್ತಲ್ಲ, ಅವ್ರು ಬಂದು ಆಡ್ತಾರೆ. ಟಿಮ್ ಡೇವಿಡ್ ಮತ್ತೆ ಸಪೋರ್ಟ್ ಬಂದು ಹೊಡಿತಾರೆ. ಟಾಪ್ 4 ಅಲ್ಲಿರೋ 4 ಜನನು ಆಯ್ತು ಬಿಡು. RCB ತೆಗಿ, RCB ಜೊತೆ ಆಡೋ 3 ಜನನು ಡೇಂಜರಸ್ ಆಗಿ ಕಾಣಿಸ್ತಾರೆ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದ್ ಚಾನ್ಸ್ ಅಂತೂ ಇಟ್ಕೊಂಡೇ ಇರ್ಬೇಕು. ಒಂದ್ ಚಾನ್ಸ್ ಇಟ್ಕೊಂಡೇ ಇರ್ಬೇಕು. ಫಸ್ಟ್ ಪೊಸಿಷನ್ ಅಲ್ಲೇ ಫಿನಿಶ್ ಮಾಡ್ಬೇಕು. ಕಷ್ಟ, ಸಖತ್ ಕಷ್ಟ. 3rd 4th ಆದ್ರೆ ಕಪ್ ಗೆಲ್ಬೇಕು ಅಣ್ಣ ಅನ್ನಂಗಿದ್ರೆ ಫಸ್ಟ್ ಸೆಕೆಂಡ್ ಅಲ್ಲಿ ಫಿನಿಶ್ ಮಾಡ್ಲೇಬೇಕು. ಫಸ್ಟ್ ಕಪ್ ಗೆಲ್ಬೇಕು ಅಂದ್ರೆ ಎಲ್ಲರನ್ನು ಬೀಟ್ ಮಾಡ್ಕೊಂಡು ಹೋಗ್ಲೇಬೇಕು, ಇಲ್ಲ ಪ್ರತಿ ವರ್ಷ ನಿಂತ ಟೀಮ್ ಬಂದೇ ಬರ್ತವೆ. ಯಾರ್ ಬ್ಯಾಟಲ್ ಹೈ ಸ್ಕೋರ್ ಇವತ್ತು? ನನಗೆ ಇವತ್ತು ಫ್ಯಾಕ್ಟರ್ ಐ ವಿಲ್ ಗೋ ಫಾರ್ ರಜತ್ ಪಟ್ಟಿದಾರ್. ಸರಿ ಅಣ್ಣ. ನಿನಗೆ ನಗ್ಬೋದು, ರಜತ್ ಪಟ್ಟಿದಾರು ಕೊಹ್ಲಿ. ನನ್ಗೇನೋ ಫಿಲ್ ಸಾಲ್ಟ್, ಈ ಫೀಲ್ಡ್ ಶಾಟ್ ರನ್ ಬರಲ್ಲ ಅಂತ ಹೇಳ್ತಿಲ್ಲ, ಬಟ್ ಚೆನ್ನಾಗ್ ಆಡೋದು. ಮತ್ತೆ ಜಿತೇಶ್ ಶರ್ಮಾ. ಇವತ್ತಿಗೆ ಇಷ್ಟು ಮುಗೀತು ಮೀಟಿಂಗು. ಮತ್ತೆ ಸಿಗೋಣ. ಕಾಯ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಹಿಂಗೆ ಹೇಳ್ಬೇಕಾ? ನಾಳೆ ಮ್ಯಾಚ್ ಆದ್ಮೇಲೆ ಸಿಗೋಣ. ಕೆಟ್ಟದಾಗಿ ಇವತ್ತು ಮ್ಯಾಚ್ ಆದ್ಮೇಲೆ ನಾಳೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್.